ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. MHRD UDICE Plus ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ ನೀವು MHRD UDICE Plus ನ ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗಿ. ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಡಭಾಗದಲ್ಲಿ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಲೆವೆಲ್ ನಲ್ಲಿ ನಾವು ಯಾವೆಲ್ಲ ಮಾಹಿತಿಯನ್ನ ಅಂದ್ರೆ ವಿದ್ಯಾರ್ಥಿಯ ಹೆಸರಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಕರೆಕ್ಷನ್ ಅಪ್ಡೇಟ್ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ರೀಅರೇಂಜ್ ಆಫ್ ವರ್ಡ್ಸ್ ಇನ್ ನೇಮ್. ವಿದ್ಯಾರ್ಥಿಯ ಹೆಸರಿನಲ್ಲಿರುವಂತಹ ವರ್ಡ್ಸ್ ಗಳನ್ನ ರೀಅರೇಂಜ್ ಮಾಡಲಿಕ್ಕೆ ಇಲ್ಲಿ ನಮಗೆ ಅವಕಾಶ ಇದೆ. ಕರೆಕ್ಷನ್ ಆಫ್ ದ ನೇಮ್ ಬೈ ಆಡಿಂಗ್ ಆರ್ ರಿಮೂವಿಂಗ್ ಆಫ್ ಒನ್ ಕ್ಯಾರೆಕ್ಟರ್. ಅಂದ್ರೆ ವಿದ್ಯಾರ್ಥಿಯ ಹೆಸರಿನಲ್ಲಿರುವಂತಹ ಒಂದು ಲೆಟರ್ ಅಥವಾ ಕ್ಯಾರೆಕ್ಟರ್ ಅನ್ನ ರಿಮೂವ್ ಮಾಡಲಿಕ್ಕೆ ಅಥವಾ ಆಡ್ ಮಾಡಲಿಕ್ಕೆ ಅವಕಾಶ ಇದೆ. ರಿಮೂವಲ್ ಆಫ್ ಸ್ಪೇಸ್ ಇನ್ ನೇಮ್ ಅಂದ್ರೆ ವಿದ್ಯಾರ್ಥಿಯ ಹೆಸರಿನಲ್ಲಿ ಸ್ಪೇಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ. ರಿಮೂವಲ್ ಆಫ್ ಟೈಟಲ್ ಇನ್ ನೇಮ್ ಅಂದ್ರೆ ವಿದ್ಯಾರ್ಥಿಯ ಹೆಸರಿನ ಮೊದಲಿಗೆ ಮಿಸ್ ಇರ್ಬೋದು, ಕುಮಾರ್ ಇರ್ಬೋದು, ಕುಮಾರಿ ಅಂತ ಇರ್ಬೋದು, ಅದನ್ನ ರಿಮೂವ್ ಮಾಡಲಿಕ್ಕೆ ಅವಕಾಶ ಇದೆ. ಕೊನೆಯದಾಗಿ ರಿಮೂವಲ್ ಆಫ್ ಎನಿ ವರ್ಡ್ ಈಸ್ ನಾಟ್ ಅಲೌಡ್. ವಿದ್ಯಾರ್ಥಿಯ ಪೂರ್ಣ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಸಂಪೂರ್ಣ ಶಬ್ದವನ್ನ ನಾವು ರಿಮೂವ್ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಈ ರೀತಿ ಇಷ್ಟು ಸ್ಕೂಲ್ ಲಾಗಿನ್ ನಲ್ಲಿ ಸ್ಟೂಡೆಂಟ್ ನೇಮ್ ಅನ್ನ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಯಾವ ವಿದ್ಯಾರ್ಥಿಯ ನೇಮ್ ಅಪ್ಡೇಟ್ ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನ ಈ ಕೆಳಗಡೆ ಕೊಟ್ಟಿರುವಂತಹ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು. ಪಕ್ಕದಲ್ಲಿರುವಂತಹ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಆ ವಿದ್ಯಾರ್ಥಿಯ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾವು ಆ ವಿದ್ಯಾರ್ಥಿಗೆ ಸಂಬಂಧಿಸಿದಂತಹ ಕರೆಕ್ಷನ್ ಅಥವಾ ಅಪ್ಡೇಟ್ ಅನ್ನ ಮಾಡಬಹುದು. ಈ ಕೆಳಗಡೆ ಬಾಕ್ಸ್ ನಲ್ಲಿ ಸ್ಟೂಡೆಂಟ್ಸ್ ನೇಮ್ ಆಸ್ ಪರ್ ಸ್ಕೂಲ್ ರೆಕಾರ್ಡ್ ಆರ್ ಸ್ಕೂಲ್ ಅಡ್ಮಿಷನ್ ರಿಜಿಸ್ಟರ್ ಪ್ರಕಾರ ಏನಿದೆಯೋ ಆ ರೀತಿ ನಾವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಅಪ್ಡೇಟ್ ರೆಕಾರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ಟೂಡೆಂಟ್ ನೇಮ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ನೇಮ್ ಅಪ್ಡೇಟ್ ಅನ್ನ ಮಾಡಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.